ಹಾಸನದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಇಂದು ಸಹಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆದಿತ್ತು. ಸಭೆಯಲ್ಲಿ ಹಾಸನಾಂಬ ಉತ್ಸವಕ್ಕೆ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವ ಕೆಎನ್ ರಾಜಣ್ಣ ಮಾಹಿತಿ ಪಡೆದರು. ಬಳಿಕ ಅವರು ಮಾತನಾಡಿ, ಹಾಸನಾಂಬ ಉತ್ಸವದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಕಳೆದ ವರ್ಷ ದಾಖಲೆಯ ಪ್ರಮಾಣದ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಈ ವರ್ಷವೂ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದ್ದು, ಉತ್ಸವದ ಅಲಂಕಾರ, ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅಗತ್ಯ ಇರುವ ಎಲ್ಲಾ ರೀತಿಯ ತಯಾರಿಗಳನ್ನು ಕೈಗೊಳ್ಳಬೇಕು. ಶೀಘ್ರವಾಗಿ ಟೆಂಡರ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಉತ್ಸವಕ್ಕೆ ಹೆಚ್ಚಿನ ಮೆರುಗು ನೀಡುವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಸೂಚನೆ ನೀಡಿದರು. 24 ಗಂಟೆ ದೇವಿ ದರ್ಶನ ಇದ್ದು ಈ ಬಾರಿ 24 ಗಂಟೆ ದರ್ಶನ ಇರಬೇಕು ಸೂಚನೆ ತೀರ್ಮಾನ ಆಗಿದೆ. ಮತ್ತೆ ಮಾಮೂಲಂತೆ ಫ್ಲವರ್ ಡೆಕೋರೇಷನ್, ಲೈಟಿಂಗ್ ಇನ್ನೂ ಹೆಚ್ಚು ಮಾಡಬೇಕು. ಏಕೆಂದರೆ ದಸರಾದಲ್ಲಿ ಯಾರು ಮಾಡ್ತಾರೆ ಲೈಟಿಂಗ್ ಅರೇಂಜ್ಮೆಂಟು ಅವರನ್ನೇ ಇಲ್ಲಿಗೆ ಅವ್ರಿಗೆ ಕೊಟ್ಟು ಇದನ್ನು ಮಾಡಿಸ್ಬೇಕು ಅಂತಕ್ಕಂಥ ಅದನ್ನೇ ಮಾಡೋದು. ಲಾಸ್ಟ್ ಟೈಮು ಮಾಡಿತ್ತು, ಈ ಸಲ ಅದನ್ನು ಇನ್ನೂ ಹೆಚ್ಚು ಕಳೆದ ಬಾರಿ ಎಲ್ಲೆಲ್ಲ ಹಾಕಿರಲಿಲ್ಲ ಅಲ್ಲೆಲ್ಲ ಕಡೆ ಎಲ್ಲ ಸರ್ಕಲ್ಗಳಲ್ಲಿ ಅಲ್ಲಿ ಮಾಡಿ ನಾವು ಕೂಡ ದಸರಾ ಉತ್ಸವದ ಲೈಟಿಂಗ್ ವ್ಯವಸ್ಥೆಗಿಂತ ಎಲ್ಲೂ ಕೂಡ ಹಾಸನದಲ್ಲಿ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಸಲಹೆಗಳೆಲ್ಲ ಬಂದಿದ್ದೇವೆ. ಅದನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಮತ್ತು ಹೂವಿನ ಅಲಂಕಾರಕ್ಕೂ ಕೂಡ ಲಾಲ್ಬಾಗ್ನಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರನ್ನ ಕರೆಸಿ ಹೂವಿನ ಅಲಂಕಾರ ದೇವಸ್ಥಾನಕ್ಕೆ ಅಲ್ಲಿ. ಮತ್ತು ಲಾಸ್ಟ್ ಟೈಮು ನಾವು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹೊರಗಡೆ ಪ್ರಾಂಗಣದಲ್ಲಿ ಅಲಂಕಾರ ಮಾಡಿದ್ದು, ಒಳಗಡೆ ದೇವಸ್ಥಾನ ಗರ್ಭಗುಡಿನಲ್ಲಿ ಮಾಡಿರಲಿಲ್ಲ. ಉತ್ಸವ ಪ್ರಾರಂಭ ಆಗ್ತದೆ 24ರಿಂದ ಮಧ್ಯಾಹ್ನ 12 ಗಂಟೆ. ನಾವು ಈಗಾಗಲೇ ಎಲ್ಲರೂ ಕೂಡ ಒಟ್ಟಾಗೆ 24ನೇ ತಾರೀಕು 12 ಗಂಟೆಗೆ ಬಾಗಿಲು ತೆಗಿತಕ್ಕಂಥದ್ದು. ಕಳೆದ ಬಾರಿನೂ ಕೂಡ ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಬಂದಿದ್ದರು. ಈ ಬಾರಿ ಸಿದ್ಧಗಂಗಾ ಕ್ಷೇತ್ರದ ಶ್ರೀಗಳು ಕೂಡ ಈ ಒಂದು ಓಪನಿಂಗ್ ಡೇನಲ್ಲಿ ಕರೆಸಬೇಕು ಅಂತ ಬರ್ಮಾಡ್ಕೋಬೇಕು ಅಂತಕ್ಕಂಥ ಒಂದು ಸೂಚನೆ, ಚಿಂತನೆ ಮತ್ತು ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಆ ಭಾಗವನ್ನು ತೆಗಿತಕ್ಕಂಥ ಕಾರ್ಯಕ್ರಮ 12 ಗಂಟೆಗೆ 24ನೇ ತಾರೀಕು ಆಗುತ್ತೆ. ಸಭೆಯಲ್ಲಿ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜೀತಾ ಇತರರು ಹಾಜರಿದ್ದರು.